ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಇವತ್ತು ವಾರದ ಕೊನೆಯ ದಿವಸ, 7ನೇ ದಿವಸ, ಸಬ್ಬತ್ ದಿವಸ, ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಂತ ದಿವಸ, ವಿಶ್ರಾಂತಿ ದಿವಸ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೇನ್. ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಅರಸು 5ನೇ ಅಧ್ಯಾಯ 27ರಿಂದ 2 ಅರಸು 5ನೇ ಅಧ್ಯಾಯ 27ರಿಂದ. ನಿನ್ನೆವರೆಗೆ ನಾವು ಓದಿಕೊಂಡಿದ್ದೇವೆ. ಎಲೀಷನು ಕುಷ್ಠರೋಗಿಯಾದ ನಾಮನನ್ನು ಗುಣಪಡಿಸಿದ. ಎಲೀಷನ ಶಿಷ್ಯ ಗೆಹಜಿ ಹೋಗಿ ಎಲೀಷನು ಕಾಣಿಕೆ ಬೇಡ ಅಂತ ಹೇಳಿದಾಗ ಹಿಂದಿನಿಂದ ಹೋಗಿ ಸುಳ್ಳು ಹೇಳಿ ಅದನ್ನ ತೆಗೆದುಕೊಂಡು ಬಂದ. ಆಗ ಎಲೀಷನಿಗೆ ದೇವರು ತಿಳಿಯಪಡಿಸಿದ್ರು. ಆವಾಗ ಅಲ್ಲಿ ಒಂದು ಮಾತನ್ನ ಕೇಳ್ತಾ ಇದ್ದಾನೆ. ಇದು ಪ್ರತಿಯೊಂದು ಈಗ ಇದು ಸಂಪಾದಿಸಲಿಕ್ಕಿರುವ ಸಮಯವೋ ಎಂಬುದಾಗಿ ಎಲೀಷನು ಗೆಹಜಿಯನ್ನು ಕೇಳಿದ. ಹಾಗೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ, ದೇವರು ನಮ್ಮನ್ನು ನಡೆಸ್ತಾ ಇರುವಾಗ, ಯಾವುದೇ ರೀತಿಯಲ್ಲಿ ದೇವರು ನಮ್ಮ ಮೂಲಕ ಅದ್ಭುತ ಕಾರ್ಯಗಳನ್ನು ಮಾಡಿದಾಗ ಅವರಿಂದ ಕಾಣಿಕೆಯನ್ನು ಅವರು ಕೊಟ್ಟಾಗ ನೇರವಾಗಿ ತೆಗೆದುಕೊಳ್ಳಬಹುದು. ಅದು ಕೂಡ ದೇವರ ಮಾತು ಇದೆ. ಅದು ಬಲಾತ್ಕಾರದಲ್ಲಿ ಕೂಡ ತೆಗೆದುಕೊಳ್ಳಬಾರದು. ಯಾರಿಂದ ತಗೊಳ್ಬೇಕು ಅವರಿಂದಲೇ ತಗೊಳ್ಬೇಕು. ಎಷ್ಟು ತಗೊಳ್ಬೇಕು, ಒಂದು ವೇಳೆ ಕಡಿಮೆ ಆದರೂ ಪರವಿಲ್ಲ, ಮನಸಾರೆ ಅವರು ಜಾಸ್ತಿ ಕೊಟ್ಟು ಪರವಿಲ್ಲ. ಬಲಾತ್ಕಾರದಿಂದ ಕಿತ್ತುಕೊಳ್ಳಬಾರದು. ದೇವರ ಹೆಸರನ್ನು ಹೇಳಿಕೊಂಡು ಹಣ ಸಂಪಾದನೆಗೆ ಹೋಗಬಾರದು. ಅದು ತಕ್ಕ ಸಮಯವಲ್ಲ. ಇವತ್ತು ಅನೇಕರು ಆಸ್ಪತ್ರೆಗಳನ್ನ ಇಟ್ಟುಕೊಂಡು ಹಣ ಸಂಪಾದನೆ, ಆಶ್ರಮಗಳನ್ನ ಇಟ್ಟುಕೊಂಡು ಹಣ ಸಂಪಾದನೆ, ಆಸ್ಪತ್ರೆಗಳನ್ನ ಇಟ್ಟುಕೊಂಡು ಹಣ ಸಂಪಾದನೆ, ನಾನಾ ರೀತಿಯಲ್ಲಿ ಹಣ ಸಂಪಾದನೆ ಮಾಡೋರಿದ್ದಾರೆ. ದೇವರ ನಾಮಕ್ಕೆಲ್ಲ ಸೈತಾನ ಕಾರ್ಯ ಹೊರತು ದೇವರ ಕಾರ್ಯ ಅಲ್ಲ. ಹಾಗೆ ದೇವರೊಂದಿಗೆ ನಡೆಯುವಾಗ ನಾವು ಅಂತಹ ಸಂಪಾದನೆಗೆ ಹೋಗಬಾರದು. ಅದುವೇ 26ನೇ ವಚನದಲ್ಲಿ ಕೂಡ ಎಲೀಷನು ಗೆಹಜಿಗೆ ಹೇಳಿದ್ದು, ಇದು ಸಂಪಾದಿಸುವುದಕ್ಕೆ ಇದು ಸಮಯವೋ ಅಂತ ಹೇಳಿ. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೂ ತಕ್ಕಾದ ಶಿಕ್ಷೆ ಬರುತ್ತದೆ ಅಂತ ಹೇಳುವುದಕ್ಕೊಂದು ಮುಂದೆ ಕೂಡ ಒಂದು ಉದಾಹರಣೆ ಇದೆ. ಈಗಾಗಲೇ ಅಂಥವರಿಗೆ ಎಷ್ಟೋ ಶಿಕ್ಷೆ ಬಂದಿದೆ, ಬಂದು ಹೋಗುತ್ತಲೇ ಇದೆ, ಅನುಭವಿಸಿದ್ದಾರೆ, ಅನುಭವಿಸುತ್ತಲೇ ಇದ್ದಾರೆ. ಓದಿಕೊಳ್ಳೋಣ 27ನೇ ವಚನ, 2 ಅರಸು 5ನೇ ಅಧ್ಯಾಯ 27ನೇ ವಚನ. ನಾಮನನ ಕುಷ್ಠವು ನಿನ್ನನ್ನು, ನಿನ್ನ ಸಂತಾನದವನನ್ನು ಸದಾಕಾಲ ಹಿಡಿಯುವುದು ಅಂದನು ಎಲೀಷ. ನೋಡಿ, ಎಲೀಷ ಬೇಡ ಅಂತ ಹೇಳಿದಾಗ ಗೆಹಜಿ ಹೋಗಿ ಅನ್ಯಾಯದಿಂದ ಅವನಿಂದ ಆ ಕಾಣಿಕೆಯನ್ನು ತೆಗೆದುಕೊಂಡು ಬಂದ. ಸುಳ್ಳು ಹೇಳಿ ಎಲೀಷನ ಕೇಳುವಾಗಲೂ ಸುಳ್ಳು ಹೇಳ್ದ. ಗೆಹಜಿಯ ಮನಸ್ಸು ದುಡ್ಡಿನ ಕಡೆಗೆ ಹೋಯಿತು. ಆಗ ಅಲ್ಲಿ ನಾಮನ ಏನು ಹೇಳ್ತಾ ಇದ್ದಾರೆ, ನಾಮನ ಕುಷ್ಠರೋಗ ಗುಣ ಆಯಿತು. ಇದು ಇನ್ನು ಆ ಕುಷ್ಠ ರೋಗ, ನೀವು ಇಂಥ ಅನ್ಯಾಯ ಮಾಡಿದ್ರಿಂದ ನಿನಗೂ ನಿನ್ನ ಸಂತಾನಕ್ಕೂ ಆ ಕುಷ್ಠರೋಗ ಬರುತ್ತದೆ ಅಂತಂದ್ರೆ ಶಾಪ. ಆಗ ಇದರ ಅರ್ಥ ಏನಪ್ಪಾ ಅಂದ್ರೆ, ಯಾರು ಅನ್ಯಾಯವಾಗಿ ಇವತ್ತು ದಶಾಂಶ ಕೊಡು, ಕಾಣಿಕೆ ಕೊಡು, ಕೊಡ್ಲೇಬೇಕು, ಅಷ್ಟು ಕೊಡ್ಬೇಕು, ಇಷ್ಟು ಕೊಡ್ಬೇಕು ಅಂತ ಹೇಳಿಕೊಂಡು ಹಣ ಸಂಪಾದನೆಗೆ, ದೇವರ ಹೆಸರನ್ನು ಹೇಳಿಕೊಂಡು ಹಣ ಸಂಪಾದನೆಗೆ ಹೋಗಿದ್ದಾರೋ, ಆಗ ಅವರ ಮೇಲೆಯೂ ಅವರ ಸಂತಾನದ ಮೇಲೆಯೂ ದೇವರ ಶಾಪ ಬರ್ತದೆ ಅಂತ. ಇದು ಈಗಾಗಲೇ ಬಂದು ಹೋಗಿದೆ, ಈಗಲೂ ಬರುತ್ತಲೇ ಇದೆ, ಬಂದಿದೆ, ನಡೀತಲೇ ಇದೆ. ಇದನ್ನು ದೇವರು ವಿಶೇಷವಾದ ಜ್ಞಾನವನ್ನು ಯಾರಿಗೆ ಕೊಡುತ್ತಲೇ ಇದ್ದಾರೋ ಅವರಿಗೆ ಮಾತ್ರ ಇದು ಅರ್ಥವಾಗ್ತದೆ ಹೊರತು ಎಲ್ಲವರಿಗೆ ಅರ್ಥ ಆಗುವುದಿಲ್ಲ. ಯಾಕಪ್ಪ, ನನಗಿಂತ ಕಷ್ಟ, ಸಂಕಟ, ದುಃಖ ಬಂತು, ನಾನೇನ್ ಮಾಡ್ಲಿಲ್ಲ, ನಾನು ಒಳ್ಳೆಯವನು, ನನ್ನ ಅಪ್ಪ ಒಳ್ಳೆಯವರು ಅಂತ ಹೇಳ್ತಾರೆ. ಅದು ಅವರಿಗೆ ಗೊತ್ತಾಗೋದಿಲ್ಲ. ಅವರು ಮಾಡಿದ ಅನ್ಯಾಯ, ಪಾಪಗಳು. ಅದು ವಿಶೇಷವಾದ ದೇವರ ಜ್ಞಾನ ಯಾರು ಹೊಂದಿರ್ತಾರೋ, ಯಾರಿಗೆ ದೇವರು ವಿಶೇಷವಾದ ಜ್ಞಾನವನ್ನು ಕೊಟ್ಟಿರ್ತಾರೋ ಅವರಿಗೆ ಮಾತ್ರ ಇದನ್ನು ತಿಳಿದುಕೊಳ್ಳಲು ಸಾಧ್ಯವಾಗ್ತದೆ ಹೊರತು ಇಲ್ಲದ್ರೆ ಸಾಧ್ಯವಾಗುವುದಿಲ್ಲ. ನಿನ್ನೆ ಮತ್ತು ಈಗ ಹಿಂದೆ ಕೂಡ ನಾವು ತಿಳಿದುಕೊಂಡ ಹಾಗೆ ದೇವರ ಹೆಸರು ಹೇಳಿಕೊಂಡು ಹಣ ಸಂಪಾದನೆ, ಅವರಿಗೊಂದು ಮನೆ ಬೇಕು, ಸೈಟ್ ಬೇಕು, ದೇವರ ಹೆಸರು, ಚರ್ಚು ಮಾಡಿಕೊಳ್ತಾರೆ, ಆಮೇಲೆ ಮನೆ ಮಾಡಿಕೊಳ್ತಾರೆ, ಸಣ್ಣ ಒಂದು ರೂಮ್ ಮಾಡ್ಕೊಳ್ತಾರೆ, ಇವರಿಗೆ ಬೇಕಾದಂತ ಆಡಂಬರವನ್ನು ಮಾಡ್ಕೊಳ್ತಾರೆ. ಅದು ಅಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಯಾವುದು, ಇವರಿಗೆ ಮನೆ. ಅದಕ್ಕೆ ದೇವರ ಹೆಸರು ಹೇಳಿಕೊಂಡು ನಾನಾ ರೀತಿಯಲ್ಲಿ ಸಂಪಾದನೆ ಹಾಗೆ ಮಾಡಿ ಅವರ ಮಕ್ಕಳನ್ನು ಇಂಗ್ಲಿಷ್ ಮೀಡಿಯಂಲಿ ಓದಿಸ್ಲಿಕ್ಕೆ ಬೇರೆಯವರನ್ನ ನೀವೇನ್ ಮಾಡ್ತಾರೆ, ನೀವು ಬೈಬಲ್ ಕ್ಲಾಸಿಗೆ ಕಳಿಸಿ, ಬೈಬಲ್ ಕ್ಲಾಸ್
ಕಲಿಸಿ ಬೈಬಲ್ ಸ್ಟಡಿ ಮಾಡಿಸಿ ಸೇವಕರಾಗ್ಲಿ ಅಂತ ಹೇಳ್ತಾರೆ. ಇವರ ಮಕ್ಕಳನ್ನ ಮಾತ್ರ ಇಂಗ್ಲಿಷ್ ಮೀಡಿಯಮಲ್ಲಿ ಕಳಿಸ್ಬೇಕು, ದೊಡ್ಡ ದೊಡ್ಡ ಸ್ಕೂಲಿಗೆ ಕಳಿಸ್ಬೇಕು, ದೊಡ್ಡ ದೊಡ್ಡ ಕೆಲಸಗಳಿಗೆ ಕಳಿಸ್ಬೇಕು, ದೇವರ ಸೇವೆಗೆ ಕಳಿಸೋ ಹಾಗಿಲ್ಲ. ಹಾಗೆ ನಿಜವಾಗಿ ಇವರು ದೇವರಿಂದ ಆಯ್ಕೆಯಾಗಿದ್ದಾರೋ ಈ ಗೇಹಜ್ಜಿಯಾಗಿ ಹಣ ಸಂಪಾದನೆಗಾಗಿ ಇವರಿದ್ದಾರೆ. ಆಗ ಏನಾಗ್ತದೆ ಅಲ್ಲಿ, ಅಂಥವ್ರು ಯಾರಿಂದ ಅನ್ಯಾಯವಾಗಿ ಕಿತ್ತುಕೊಳ್ತಿದ್ದ ಆ ಶಾಪ ಪೂರ್ತಿ ಇಂಥವರ ಮೇಲೆ ಬರುತ್ತದೆ ಅಂತ ಇದರ ಅರ್ಥ. ಮುಂದೆ ಕೂಡಲೇ ಅವನಿಗೆ ಕುಷ್ಠ ಹತ್ತಿತು. ನೋಡಿ, ಎಲಿಷ ಹೇಳಿದ್ದು ನಿನ್ನ ಮೇಲೆ ನಿನ್ನ ಸಂತಾನದ ಮೇಲೆ ಬರುವುದು ಅಂತ ಹೇಳುವಾಗ ಏನಾಯ್ತು ಅಲ್ಲಿ, ಕೂಡಲೇ ಆ ಕುಷ್ಠವು ಏನಾಯ್ತು, ನಾಮನ ಕುಷ್ಠ ಗೇಹಜಿಗೆ ಬಂತು. ಹಾಗೆ ದೇವರು ಆರಿಸಿಕೊಂಡವರ ಮುಖಾಂತರದ ಮಾತುಗಳು ಬಂದ್ರೆ ಅದು ಖಂಡಿತವಾಗಿ ನೆರವೇರ್ತದೆ. ಇದರಲ್ಲಿ ತಿಳ್ಕೊಳ್ಬೇಕು, ಯಾರು ಹೇಳಿದ ಮಾತುಗಳು ನೆರವೇರ್ತದೋ ಇವರಲ್ಲಿ ದೇವರ ಆತ್ಮ ಇದೆ, ದೇವರು ಕಾರ್ಯ ಮಾಡ್ತಾನೆಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಅವನು ಹಿಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು. ಯಾರು? ನಾಮನ. ಹಿಮದಂತೆ ಅಂದ್ರೆ ಅವನ ಎಲ್ಲ ಕಾರ್ಯಗಳು, ಅವನು ಮಾಡಿದ ತಪ್ಪು ಅವನಿಗೆ ಅರ್ಥ ಆಯಿತು. ಎಲೀಷನ ಮೂಲಕ ಸಂಪೂರ್ಣ ದೇವರಿಗೆ ಅವನು ಶರಣಾದ, ಗುಣ ಆಯಿತು. ಎಲೀಷನ ಮೂಲಕ ದೇವರು ಗುಣ ಮಾಡಿದ್ರೆ ಅವನು ಹೋದ. ಆದರೆ ಇವನು ಅನ್ಯಾಯ ಮಾಡಿದ್ರಿಂದ, ಸುಳ್ಳು ಹೇಳಿದ್ರಿಂದ ಆ ಪಾಪವು ಇಲ್ಲಿ ಬಂತು. ಯಾರ ಮೇಲೆ? ಗೇಹಜಿ ಮೇಲೆ ಬಂತು. ಹಾಗೆ ಅನ್ಯಾಯವಾಗಿ ಇವತ್ತು ಯಾರಿಂದ ಕಸಿದುಕೊಳ್ತಾರೋ, ಸುಳ್ಳು ಹೇಳ್ತಾರದು ಯಾರೇ ಆಗಲಿ, ದೇವಮಣ್ಣರು ಅಂತ ಹೇಳೋ ಉದಾಹರಣೆಗೆ ಈಗಾಗಲೇ ಬಹಳ ಒಂದು ನಡೆದು ಹೋಗಿದೆ, ಈಗಲೂ ನಡೀತಲೇ ಇದೆ. ದೊಡ್ಡ ಒಂದು ದೇವಾಲಯ, ದೇವಮಾನ, ಅಂಥವ್ರು ಇಂಥವ್ರು ಪರಿಸ್ಥಿತಿ ಇಲ್ಲಿಗೆ ಬಂತು. ಏನೇ ಆದರೂ ಈ ಲೋಕದ ಸೈತಾನ ಕಾನೂನಿಂದ ಅವರಿಗೆ ಜಯ ಸಿಕ್ಕಿರಬಹುದು ಅಥವಾ ಸಿಕ್ಕಬಹುದು. ಆದರೆ ನಿಜವಾಗಿ ಪರಲೋಕದ ಒಂದು ದೇವರು ಒಂದು ನ್ಯಾಯಾಧೀಶರಾಗಿ ಒಂದು ತೀರ್ಪನ್ನು ಕೊಡ್ತಾರಲ್ಲವೇ, ಅವತ್ತು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಈಗಾಗಲೇ ಮಾನ ಮರ್ಯಾದೆ ಪೂರ್ತಿ ಹರಾಜಾಗಿದೆ. ಆದರೆ ಇದು ಸರಿಯಾಗಿ ದೇವರಿಂದ ಆಯ್ಕೆಗೊಂಡವರಿಗೆ ಮಾತ್ರ ಇದು ಅರ್ಥವಾಗುತ್ತದೆ. ಆ ಪಾಪ ಎಲ್ಲ ಏನಾಗ್ತದೆ, ಇಂಥ ಅನ್ಯಾಯ ಮಾಡೋರ ಮೇಲೆ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ರಿಂದ ನನ್ನ ಸಹೋದರ ಸಹೋದರಿಯರೇ, ಪರಮಾತ್ಮ ಭಗವಂತನ ದರ್ಶನವಾದ ಮೇಲೆ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಜನಾಂಗಗಳಿಗೆ ಒಂದೊಂದು ರೀತಿಯ ಹೆಸರು ಅದನ್ನು ತಿಳಿದುಕೊಂಡ ಮೇಲೆ ಅನ್ಯಾಯ ಮಾಡಿದ್ರೆ ಖಂಡಿತವಾಗಿ ಅವರಿಗೂ ಅವರ ಸಂತಾನಕ್ಕೂ ಆ ಪಾಪ ಎಂಬುದಾಗಿ ಇದರಲ್ಲಿ ತಿಳಿದುಕೊಳ್ಳಬೇಕು. ವಿಮೋಚನ ಕಾಂಡ 25 ಮತ್ತು 6ನೇ ವಾಕ್ಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ, ನನ್ನನ್ನು ದ್ವೇಷಿಸುವವರ ಪಾಪಗಳನ್ನು 3-4 ಮಕ್ಕಳ ತಲೆಮಾರುಗಳವರೆಗೆ ಬರಮಾಡುವೆನು, ಪ್ರೀತಿಸಿ ಕೈಗೊಳ್ಳುವವರಿಗಾದರೂ 1000 ವರ್ಷ ಆಶೀರ್ವದಿಸುವೆನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ವಿಮೋಚನ ಕಾಂಡ 34ನೇ ಅಧ್ಯಾಯ 7ನೇ ವಚನದಲ್ಲಿ ಕೂಡ ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡಿ, ಇದುವೇ ಶಾಪಗಳು ಬರ್ತಾ ಇರುವಂತದ್ದು. ಕೀರ್ತನೆ 109ರಲ್ಲಿ ತಾಯಿಯ ಪಾಪ ಅಳಿದು ಹೋಗದಿರಲಿ. ಒಂದು ತಾಯಿ ಮಾಡಿದಂತ ಪಾಪ ಅಲ್ಲಿ ಹೆಣ್ಣು ಮಕ್ಕಳ ಮೇಲೆ ಕೂಡ ಪರಿಣಾಮ ಬಿದ್ದೇ ಬೀರ್ತದೆ. ಎಲ್ಲರ ಮೇಲೆ ಬೀರದಿದ್ದರೂ ಒಂದು ಹಿರಿಮಗಳ ಮೇಲೆ ಅಥವಾ ಕಿರಿಮಗಳ ಮೇಲೆ ಖಂಡಿತವಾಗಿ ಪಾಪಗಳು ಬಂದೇ ಬರುತ್ತವೆ. ಏನೇ ಆದರೂ ನಡೆಯುವುದಿಲ್ಲ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ದೇವರ ದರ್ಶನವಾದ ಮೇಲೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಈಗ 6ನೇ ಅಧ್ಯಾಯಕ್ಕೆ ಹೋಗೋಣ. 2 ಅರಸು 6ನೇ ಅಧ್ಯಾಯ 1ರಿಂದ ನಾವು ಈಗ ಓದಿಕೊಳ್ಳೋಣ. ಎಲೀಷನು ಒಂದು ಸಾರಿ ಪ್ರವಾದಿ ಮಂಡಳಿಯವರು ಎಲೀಷನಿಗೆ, ನಾವು ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವ ಈ ಸ್ಥಳವು ಬಹು ಇಕ್ಕಟ್ಟಾಗಿದೆ. ಆದ್ದರಿಂದ ನಾವು ಯೋರ್ದಾನಿಗೆ ಹೋಗಿ ಅಲ್ಲಿ ಪ್ರತಿಯೊಬ್ಬನು ಒಂದೊಂದು ತೊಲೆಯನ್ನು ಕಡಿದುಕೊಂಡು ಬಂದು ನಮಗೋಸ್ಕರ ಒಂದು ಮನೆಯನ್ನು ಮಾಡಿಕೊಳ್ಳೋಣ ಅಂದರು. ಅವನು ಅವರಿಗೆ, ಹೋಗಬಹುದು ಎಂದು ಹೇಳಲು ಅವರಲ್ಲೊಬ್ಬನು, ದಯವಿಟ್ಟು ನೀನು ನಿನ್ನ ಸೇವಕರಾದ ನಮ್ಮ ಜೊತೆಯಲ್ಲಿ ಬರಬೇಕು ಎಂದು ಬೇಡಿಕೊಂಡನು. ಎಲೀಷನು, ಬರುತ್ತೇನೆ ಎಂದು ಹೇಳಿ ಅವರೊಡನೆ ಹೊರಟನು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಅವರಲ್ಲಿ ವಾಸ ಮಾಡೋ ಸ್ಥಳ ಬಹಳ ಇಕ್ಕಟ್ಟಾಗಿದೆ. ಆಗಲ್ಲಿ ಪ್ರವಾದಿ ಮಂಡಳಿಯವರು ಹೇಳ್ತಾರೆ, ನೀವೆಲ್ಲ ಹೋಗಿ ಒಬ್ಬೊಬ್ಬರಿಗೆ ಒಂದೊಂದು ತೊಲೆಯನ್ನ ಕಡಿದುಕೊಂಡು ಬಂದು ಒಂದು ದೊಡ್ಡ ವಾಸಕ್ಕೆ ಒಂದು ಸ್ಥಳವನ್ನ ಮಾಡಿಕೊಳ್ಳೋಣ, ಹೋಗಿ ಮರವನ್ನ ಕಡಿದುಕೊಂಡು ಬರಬೇಕು ಅಂತೇಳಿ. ಆಗ ಎಲೀಷ ಪರ್ಮಿಷನ್ ಕೊಡ್ತಾನೆ ಅವರಿಗೆ. ಆಯ್ತು ಹೋಗಿ ಅಂತ. ಇಲ್ಲ, ನೀನೂ ನಮ್ಮ ಜೊತೆಲಿ ಬರಬೇಕು, ಹೋಗೋಣ ಅಂತ ಜನರು ಹೇಳಿದಾಗ ಅವನ ಶಿಷ್ಯರು ಎಲೀಷನವರೊಡನೆ ಹೊರಟು ಹೋದನು. ಅಂದ್ರೆ ಮರದ ತೊಲೆ ಕರ್ಕೊಂಡು ಬಂದು ಅವರಿಗೆ ವಾಸಕ್ಕೆ ಒಂದು ಸ್ಥಳ, ಸಣ್ಣದಾಗಿ ಒಂದು ಮನೆ ಕಟ್ಟಲಿಕ್ಕೆ, ಶೆಡ್ ಕಟ್ಟಲಿಕ್ಕೆ ಹೊರಟನು. ಹಾಗೆ ಇವತ್ತು ನಾವು ಪ್ರತಿಯೊಂದು ಕಾರ್ಯವನ್ನ ಮಾಡಬೇಕಾದ್ರೆ ದೇವರಿಂದ ಆಯ್ಕೆಗೊಂಡಂತ ಸೇವಕರುಗಳು ಒಬ್ಬೊಬ್ಬರಿಗೆ ಒಂದು ಸೇವಕರುಗಳಲ್ಲಿ ದೇವರು ಕೊಟ್ಟಿರ್ತಾರೆ ಇಷ್ಟು ಜನತೆ ಅರ್ಥ ಮಾಡಿಕೊಂಡು ಅವರೊಂದಿಗೆ ಹೇಳಿ ಆ ಕಾರ್ಯವನ್ನ ಮಾಡಬೇಕು. ಅದು ಮಾತ್ರವಲ್ಲ, ಆ ಕಾರ್ಯಕ್ಕೆ ಅವರನ್ನು ಕೂಡ ಜೊತೆಯಲ್ಲೇ ಕರೆದುಕೊಂಡು ಹೋಗಬೇಕು ಅಂತ ಇದರ ಅರ್ಥವಾಗಿದೆ.
ದೇವರನಾಮಕ್ಕೆ ಸ್ತೋತ್ರ. 4ನೇ ವಚನ. ಅವರು ಯೋರ್ದಾನನ್ನು ಮುಟ್ಟಿ ಮರಗಳನ್ನು ಕಡಿಯುತ್ತಿರುವಾಗ ಒಬ್ಬನ ಕೊಡಲಿಯು ಕಾವು ತಪ್ಪಿ ನೀರೊಳಗೆ ಬಿದ್ದಿತು. ಆದುದರಿಂದ ಅವನು, ಅಯ್ಯೋ ಸ್ವಾಮಿ, ನಾನು ಅದನ್ನು ಎರವಾಗಿ ತಂದಿದ್ದೇನೆಂದು ಕೂಗಿದನು. ಏನಾಯ್ತು? ಮರ ಕಡಿತಾ ಇರುವಾಗ ಅದು ನೀರೊಳಗೆ ಬಿದ್ದು ಏನಾಯ್ತು? ಅಲ್ಲಿ ಮುಳುಗಿ ಹೋಯಿತು. ಕಾವು ತಪ್ಪಿ, ಯಾವುದು? ಕೊಡಲಿ. ಆಗುತ್ತೆ, ಅಯ್ಯೋ ನಾನು ಬೇರೆಯವರ ಕೈಯಿಂದ ತೆಗೆದುಕೊಂಡು ಬಂದೆ ಅಪ್ಪ, ಈಗ ಏನ್ ಮಾಡೋದು? ಮುಳುಗಿ ಹೋಯ್ತಲ್ಲ ಅಂತ ಒಬ್ಬ ಎಲೀಷನ ಹತ್ರ ಕೂಗ್ತಾನೆ. 6ನೇ ವಚನ. ದೇವರ ಮನುಷ್ಯನು ಅವನನ್ನು ಅದು ಎಲ್ಲಿ ಬಿದ್ದಿತ್ತು ಎಂದು ಕೇಳಲು ಅದು ಬಿದ್ದ ಸ್ಥಳವನ್ನು ಅವನು ತೋರಿಸಿದನು. ಆಗ ದೇವರ ಮನುಷ್ಯನು ಮರದಿಂದ ಒಂದು ತುಂಡು ಕಟ್ಟಿಗೆಯನ್ನು ಕಡಿದು ಅಲ್ಲಿ ಹಾಕಿದನು. ಕೂಡಲೇ ಕೊಡಲಿಯು ತೇಲಾಡಿತು. ನೋಡಿ, ದೇವರ ಸ್ತೋತ್ರ. ಎಲ್ಲಿ ಬಿದ್ದು ಹೋಯ್ತಪ್ಪ ನಿನ್ನ ಕೊಡಲಿ ಅಂತ ಕೇಳುವಾಗ ಅವನು ಹೇಳ್ತಾರೆ, ನೋಡಿ ಸ್ವಾಮಿ ಇಲ್ಲಿ ಬಿತ್ತು ಅಂತ. ಬೇರೆ ಒಂದು ಮರವನ್ನು ಕಡಿದು ಅಲ್ಲಿ ಹಾಕಿದ. ಆಗ ಅದು ಏನಾಯ್ತು? ಅದುವೇ ಹೋಗಿ ಆ ಕೊಡಲಿಗೆ ತಾಗಿ ಅಲ್ಲಿ ಜಾಯಿಂಟ್ ಆಗಿ ಆ ಕೊಡಲಿಯು ನೀರಿನ ಮೇಲೆ ತೇಲಾಡಿತು, ಬಂದು ಸಿಕ್ಕಿತು ಅವರಿಗೆ. ನೋಡಿ, ಕಬ್ಬಿಣದ ಕೊಡಲಿ ನೀರೊಳಗೆ ಮುಳುಗಿ ಹೋಗಿದ್ದನ್ನ ದೇವರು ಎಲೀಷನ ಮೂಲಕ ಕಬ್ಬಿಣವನ್ನ ಮೇಲೆತ್ತಿದರು. ಅದು ವಾಪಸ್ ಸಿಕ್ಕುವ ಹಾಗೆ ಆಯಿತು. ಹಾಗೆ ಇವತ್ತು ದೇವರು ಆರಿಸಿಕೊಂಡ ಹೇಳೋದು, ಒಂದು ಕಡೆ ಹೋಗುವಾಗ ದೇವರಿಂದ ಆದುಕೊಂಡವರ ಜೊತೆಗೆ ಯಾರ್ಯಾರಿಗೆ ಯಾವ ಸೇವಕರುಗಳನ್ನ ಕೊಡ್ತಾರಂದ್ರೆ ದೇವರಿಂದ ಆದುಕೊಂಡವರನ್ನು ಮಾತ್ರ ತಿಳ್ಕೊಂಡು ಅಂಥವ್ರನ್ನೇ ಕರೆದುಕೊಂಡು ಹೋಗಬೇಕು. ಅವರನ್ನು ಕೂಡ ಜೊತೆಯಲ್ಲಿ ಹೋಗಬೇಕು. ಯಾಕೆಂದ್ರೆ ಅಲ್ಲಿ ಏನಾದರೂ ತೊಂದರೆಗಳು ಸಂಭವಿಸಿದರೆ ಅಂಥವರ ಮೂಲಕ ದೇವರು ಕಾರ್ಯವನ್ನ ಮಾಡ್ತಾರೆ ಅಂತ ಇದುವೇ ಅರ್ಥ. ನೋಡಿ, ಕಬ್ಬಿಣದ ಕೊಡಲಿಯು ನೀರಿನ ಮೇಲೆ ತೇಲಾಡುವ ಹಾಗೆ ಆಯಿತು. ಎಲೀಷನ ಮುಖಾಂತರ ದೇವರು ಕಾರ್ಯ ಮಾಡಿದರು. ಇಂಥ ಒಂದೊಂದು ಕಾರ್ಯಗಳಲ್ಲಿ ತಿಳ್ಕೊಳ್ಬೇಕು ದೇವರಿಂದ ಆಯ್ಕೆಯಾದವರು ಎಂಬುದಾಗಿ. ಅಂಥವರನ್ನ ಬಿಟ್ಟು ಯಾವ ಕಾರ್ಯವೂ ಮಾಡಬಾರದು. 7. ಎಲೀಷನದನ್ನು ತೆಗೆದುಕೋ ಎಂದು ಆಜ್ಞಾಪಿಸಲು ಆ ಮನುಷ್ಯನು ಕೈ ಚಾಚಿ ಅದನ್ನು ತೆಗೆದುಕೊಂಡನು. ನೋಡಿ, ಅಪ್ಪ ತೆಗೋಪ್ಪ ಅಂದ್ರೆ ಬೇರೆಯವ್ರ ಕೈಯಿಂದ ತಗೊಂಡು ಬಂದಿದ್ದು ಕೆಲಸಕ್ಕಾಗಿ, ಅದನ್ನ ನೀನು ತೆಕೋ ಅಂತೇಳಿ. ಹಾಗೆ ದೇವರ ನಮಗೆ ಸ್ತೋತ್ರ. ದೇವರು ಆರಿಸಿಕೊಂಡವರಿಗೆ ತೊಂದರೆ ಆದಾಗ ದೇವರ ಕಾರ್ಯವನ್ನು ಬಿಡುವುದಿಲ್ಲ. ಏನೋ ತೊಂದರೆ ಆದಾಗ ಕಾರ್ಯವನ್ನು ನೆರವೇರಿಸಲು ಸಹಾಯ ಮಾಡ್ತಾರೆ. ಒಂದೊಂದು ಸಮಯದಲ್ಲಿ ಒಂದೊಂದು ಶೋಧನೆಗಳು ಕೂಡ ಇದು ಬರಬಹುದು. ಯಾಕೆ ಹೀಗೆ ಆಯ್ತು, ಏನು ಇವ್ರು ಏನ್ ಮಾಡ್ತಾರೆ, ಬೈತಾರ, ಮಾಡ್ತಾರ, ಹೀಯಾಳಿಸ್ತಾರ ನೋಡೋದಂತೇಳಿ ಇಲ್ಲ. ಅಂತ ಕಷ್ಟಗಳು ಏನಾದರೂ ಬಂದಾಗ ದೇವರೊಂದಿಗೆ ದೇವರನ್ನು ಹಿಂಬಾಲಿಸೋರು ಮಾತ್ರ, ಯಾರು ದೇವರನ್ನು ಆರಿಸಿಕೊಂಡಿದ್ದಾರೋ, ಸೇವಕರನ್ನಾಗಿ ಮಾಡಿಕೊಂಡಿದ್ದಾರೋ ಅವರ ಮುಖಾಂತರದಲ್ಲಿ ಕಾರ್ಯ ಮಾಡ್ತಾರೆ. ಅದಕ್ಕೆ ಹೇಳೋದವರನ್ನು ಬಿಟ್ಟು ಯಾವ ಕಾರ್ಯವಲ್ಲಿ ಮಾಡಬಾರದು. ಅವರಿಗೆ ತಿಳಿಸೇ ಪ್ರತಿಯೊಂದು ಕಾರ್ಯವನ್ನ ಮಾಡಬೇಕು. ಅಲ್ಲದೆ ಅವರನ್ನು ಕೂಡ ಜೊತೆಗೆ ಕರೆದುಕೊಂಡು ಹೋಗ್ಬೇಕು ಅಂತ ಹೇಳುವಂಥದ್ದು ಇದೇ ಒಂದು ಉದಾಹರಣೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 8ನೇ ವಚನ. ಆರಾಮ್ಯರ ಅರಸನು ಇಸ್ರಾಯೇಲನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದನು. ಅವನು ಯುದ್ಧದಲ್ಲಿ ಹೊಂಚು ಹಾಕತಕ್ಕ ಸ್ಥಳವನ್ನು ತನ್ನ ಸೇನಾಪತಿಗಳೊಡನೆ ಗೊತ್ತು ಮಾಡುವಷ್ಟು ಸಾರಿ ದೇವರ ಮನುಷ್ಯನು ಇಸ್ರಾಯೇಲರ ಅರಸನಿಗೆ, ಜಾಗರೂಕತೆಯಿಂದಿರಿ, ನೀವು ಇಂತಿಂಥ ಸ್ಥಳದಲ್ಲಿ ಹಾಯಬಾರದು, ಅಲ್ಲಿ ಆರಾಮ್ಯರು ಅಡಗಿಕೊಂಡಿದ್ದಾರೆ ಎಂದು ತಿಳಿಸುತ್ತಿದ್ದನು. ದೇವರ ನಮಗೆ ಸ್ತೋತ್ರವಾಗಲಿ. ಮತ್ತೆ ನೋಡಿ, ಇಸ್ರಾಯೇಲರ ವಿರೋಧಿಗಳು ಏನ್ ಮಾಡ್ತಾ ಇದ್ರು, ಅಲ್ಲಿ ಇಸ್ರಾಯೇಲ್ ಎಲ್ಲವರನ್ನ ಯುದ್ಧ ಮಾಡಿ ಇವರನ್ನು ಕೊಳ್ಳಲೇಬೇಕು, ಸರ್ವನಾಶ ಮಾಡಲೇಬೇಕು ಅಂತೇಳಿ ಅಡಗಿ ಇವರನ್ನು ಹೊಂಚು ಹಾಕ್ತಾ ಇದ್ರು. ಆಗ ದೇವರ ಮನುಷ್ಯರು ಏನ್ ಮಾಡಿದ್ರು, ದೇವರ ಮನುಷ್ಯರಿಗೆ ಎಲೀಷನ ಮೂಲಕ ತಿಳಿಸಿದ್ರು. ನೋಡಿ, ಮೊದಲೇ ಜ್ಞಾನ ಕೊಟ್ಟರು. ಅವರು ನಮ್ಮ ವೈರಿಗಳು, ಇಂತಿಂತಲ್ಲಿ ಅವರು ಹೀಗೆ ಇರಬಹುದು, ಎಚ್ಚರ, ಇಂಥ ದಾರಿಯಲ್ಲಿ ಹೋಗ್ಬೇಡಿ, ಇಂಥ ದಾರಿಯಲ್ಲಿ ಹೋಗಿ, ಅಲ್ಲಿ ವಿರೋಧಿಗಳಿದ್ದಾರೆ ಅಂತೇಳಿ. ಹಾಗೆ ವಿರೋಧಿಗಳ ಕೈಯಿಂದ ತಪ್ಪಿಸೋರು ಕೂಡ ದೇವರೇ ಆಗಿದ್ದಾರೆ. ಹಾಗೆ ಇವತ್ತು ದೇವರಿಂದ ಆದುಕೊಂಡವರಿಗೆ ನೋಡಿ, ಅವ್ರಿಗೂ ಶಿಷ್ಯರಿಗೆ ಏನು ಹೇಳ್ತಾರೆ ಅಲ್ಲಿ, ಅಥವಾ ಮನುಷ್ಯರ ಕೈಗೆ ಯಾವ ಮನುಷ್ಯರನ್ನು ಕೊಡ್ತಾರೆ ಅವರಿಗೆ, ನೋಡಿ ಇಂತಿಂತಲ್ಲಿ ಹೀಗೆ ಆಗ್ಬಹುದು, ಎಚ್ಚರ ಅಂತೇಳಿ ಮೊದಲೇ ದೇವರ ಮನುಷ್ಯರಿಗೆ ತಿಳಿಸ್ತಾರೆ. ಇಂಥ ಕೆಲಸವನ್ನು ಮಾಡಿ, ಇಂಥ ಕೆಲಸವನ್ನು ಮಾಡಬೇಡಿ, ಹೀಗೆ ಮಾಡಿ, ಇಂಥವ್ರು ಹೀಗೆ ಮಾಡ್ತಾರೆ, ಇಂಥವ್ರ ಬಗ್ಗೆ ಬಹಳ ಎಚ್ಚರ ಇರಿ, ಇಂಥವ್ರು ವಿರೋಧಿಗಳಿರ್ತಾರೆ ಅಂತೇಳಿ ಮೊದಲೇ ತಿಳಿಯಪಡಿಸುವವರಾಗಿದ್ದಾರೆ. ಇದು ದೇವರು ಯಾರನ್ನು ಆರಿಸಿಕೊಂಡರು ಅವರಿಗೆ ಜ್ಞಾನವನ್ನು ಕೊಟ್ಟು ಜನಗಳನ್ನು ಎಚ್ಚರಿಸ್ತಾರೆ. ಆಗ ಬಹಳ ಎಚ್ಚರವಾಗಿರಬೇಕು. ಹಾಗೆ ಎಲೀಷನು ಏನ್ ಮಾಡ್ತಾ ಇದ್ದ, ಇಸ್ರಾಯೇಲರಿಗೆ ತಿಳಿಸ್ತಾ ಇದ್ದ. 10ನೇ ವಚನ. ದೇವರ ಮನುಷ್ಯನು ಸೂಚಿಸುವ ಎಲ್ಲ ಸ್ಥಳಗಳಿಗೂ ಇಸ್ರಾಯೇಲರ ಅರಸನು ಹೇಳಿ ಕಳಿಸುತ್ತಿದ್ದನು. ನೋಡಿ, ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಅಂತೇಳಿ ದೇವರು ಈ ಎಲೀಷನ ಮುಖಾಂತರ ಇಸ್ರಾಯೇಲರಿಗೆ ತಿಳಿಸ್ತಾ ಇದ್ದನು. ಹಾಗೆ ದೇವರಿಂದ ಆದುಕೊಂಡವರ ಮುಖಾಂತರ ಯಾರು ದೇವರು ಯಾರ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅವರಿಗೆ ಮೊದಲು ಎಚ್ಚರ ಕೊಡ್ತಾರೆ ಎಲ್ಲ ವಿಷಯದಲ್ಲಿಯೂ. ಹೀಗೆ ಅವನು ಹಲವು ಸಾರಿ ಆರಾಮ್ಯರ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸಿಕೊಂಡನು. ಹಾಗೆ ನೋಡಿ, ಅನೇಕ ವೈರಿಗಳ ಕೈಗೆ ಸಿಕ್ಕದಂತೆ ಎಲೀಷನನ್ನು, ಇಸ್ರಾಯೇಲರನ್ನು ತಪ್ಪಿಸಿದ್ದು ಯಾರಾಗಿದೆ,
ದೇವರಾಗಿದ್ದಾರೆ. ಇದಕ್ಕೆ ಹೇಳಿದ್ರು, ದೇವರಿಂದ ಆದುಕೊಂಡ ಅವರನ್ನು ಅರ್ಥ ಮಾಡಿಕೊಂಡು ಅವರ ಮಾತಿನಂತೆ ನಡೆಯಬೇಕು, ಮಾತಿಗೆ ವಿರುದ್ಧವಾಗಿ ನಡೆಯಬಾರದು ಎಂಬುದಾಗಿ ಹೇಳುವುದಂತ ಮಾತು ಇದುವೇ ಸಾಕ್ಷಿಯಾಗಿದೆ. ಆದ್ದರಿಂದ ದೇವರು ಆದುಕೊಂಡವರ ಮುಖಾಂತರ ಅವರ ಮಾತಿನಂತೆ ನಡೆದುಕೊಳ್ಳಬೇಕು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 11ನೇ ವಚನ. ಇದರ ದೆಸೆಯಿಂದ ಅರಾಮ್ಯರ ಅರಸನು ಕಳವಳಗೊಂಡು ತನ್ನ ಸೇನಾಧಿಪತಿಗಳನ್ನು ಕರೆದು ಅವರನ್ನು, ನಮ್ಮವರಲ್ಲಿ ಇಸ್ರಾಯೇಲರ ಅರಸನ ಪಕ್ಷದವರು ಯಾರೋ ನನಗೆ ತಿಳಿಸುವುದಿಲ್ಲವೋ ಎಂದು ಕೇಳಿದನು. ನೋಡಿ, ಅರಾಮ್ಯರಂದರೆ ವಿರುದ್ಧವಾದವರು. ತೀರವನಿಗೆ ಏನಾದರೂ ನಮ್ಮ ಕಾರ್ಯ ನಡೆಯುವುದಿಲ್ಲಲ್ಲೋ ಅಂತೇಳಿ ಅವನ ಸೇನಾಧಿಪತಿಗಳನ್ನ ಕಳಿಸ್ತಾನೆ. ಅರಾಮ್ಯರ ಅರಸ, ಏನಪ್ಪಾ ಇದು ಹೀಗೆ, ಯಾರು ಇಸ್ರಾಯೇಲರಲ್ಲಿ ಇಂಥ ಒಂದು ಜ್ಞಾನವಂತ ಇರುವುದು, ನಿಮಗೆ ಗೊತ್ತಿದ್ರೆ ಹೇಳೋದಿಲ್ವೋ ಅಂತೇಳಿ ಕೇಳಿಬಿಟ್ಟ. ಹಾಗೆ ಇವತ್ತು ದೇವರು ಯಾರನ್ನು ಆರಿಸಿಕೊಳ್ತಾರೋ ಅಂಥವರಿಗೆ ದೇವರು ಆರಿಸಿಕೊಂಡ ಸೇವಕರುಗಳ ಮುಖಾಂತರ ರಕ್ಷಣೆಯನ್ನು ಕೊಡ್ತಾರೆ. ಆ ವಿರೋಧಿಗಳ ನೆನಪುಗಳು, ಯೋಚನೆಗಳು ನೆರವೇರುವುದಕ್ಕೆ ಬಿಡುವುದಿಲ್ಲ. ದೇವರೇ ರಕ್ಷಣೆ ಕೊಡೋರಾಗಿದ್ದಾರೆ. ಕೀರ್ತನೆ 91 ಪ್ರಕಾರ ರಕ್ಷಣೆಯ ವಾಗ್ದಾನಗಳು ಅದೇ ರೀತಿ ಇವತ್ತು ದೇವರು ಆದುಕೊಂಡವರನ್ನು ಕೂಡ ರಕ್ಷಿಸುವವರಾಗಿದ್ದಾರೆ. ನನ್ನ ಜೀವಿತದಲ್ಲಿ ಕೂಡ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ನಾನು ಇವತ್ತು ಅವನಿಗೆ ಹೋಗಿ ಗುಂಡು ಹೊಡೆದು ಬಾರೋ ಎಂಬುದಾಗಿ ಕೂಡ ಗಣ್ಣು ಕೊಟ್ಟು ಕಳಿಸಿದಂಥವ್ರು ಇದ್ದಾರೆ. ಅದರಿಂದಲೂ ರಕ್ಷಣೆ, ನಾನಾ ರೀತಿಯಲ್ಲಿ ನನ್ನನ್ನು ಕೊಲೆ ಮಾಡಬೇಕು ಅಂತ ನೋಡಿದವರು ಕೂಡ ಅದನ್ನು ಏನು ಮಾಡಿದ್ರು, ಅಂಥವರಿಂದ ದೇವರೇ ರಕ್ಷಿಸ್ತಾ ಬಂದರು. ಅದು ಬೇರೆಯವರ ಮುಖಾಂತರವೂ ತಿಳಿಸ್ಲಿಲ್ಲ, ಮಾಡಲಿಲ್ಲ, ಏನೂ ಇಲ್ಲ. ಈ ಪ್ರವಾದಿ ಸಾಕ್ಷಿಗಳ ಮುಖಾಂತರ ಕೂಡ ನನಗೆ ತಿಳಿಸ್ಲಿಲ್ಲ, ಏನೂ ಇಲ್ಲ. ದೇವರು ನೇರವಾಗಿ ಗ್ರಂಥಗಳ ಮೂಲಕವೇ ನನ್ನೊಂದಿಗೆ ಮಾತನಾಡ್ತಾ ಬಂದರು. ದೇವರಿಗೆ ಸ್ತೋತ್ರವಾಗಲಿ. ಬೈಬಲ್ ಮೂಲಕವೂ, ಪುರಾಣ ಮೂಲಕವೂ, ಕೆಲವೊಂದು ಪುರಾಣಗಳ ಮೂಲಕವೂ, ಮಹಾಭಾರತದ ಶ್ರೀಕೃಷ್ಣ ಪರಮಾತ್ಮನ ಸಂದೇಶದ ಮೂಲಕವೂ, ಭಗವದ್ಗೀತೆ ಮೂಲಕವೂ ನನಗೆ ರಕ್ಷಣೆ ಬಂತು. ವಿಶೇಷವಾಗಿ ಬೈಬಲ್ ಮುಖಾಂತರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರು ಯಾವ ರೀತಿಯಲ್ಲಿ ತಿಳಿಸ್ತಾರೆ ಅಂತ ಗೊತ್ತಿಲ್ಲ, ಆದರೂ ದೇವರು ಆರಿಸಿಕೊಂಡ ಸೇವಕರುಗಳ ಮಾತನ್ನು ಕೇಳಲೇಬೇಕು ಎಂಬುದಾಗಿ ಇದರ ಅರ್ಥವಾಗಿದೆ. ಆಗ ಅಲ್ಲಿ ವಿರೋಧಿಗಳ ಕೈಯಿಂದ ತಪ್ಪಿಸುವರು ದೇವರೇ ಆಗಿದ್ದಾರೆ. 12ನೇ ವಚನ. ಆಗ ಅವರಲ್ಲೊಬ್ಬನವನಿಗೆ, ನನ್ನ ಒಡೆಯನಾದ ಅರಸೇ, ಹಾಗಲ್ಲ, ಇಸ್ರಾಯೇಲರಲ್ಲಿ ಎಲೀಷನೆಂಬೊಬ್ಬ ಪ್ರವಾದಿರುತ್ತಾನೆ. ನೀನು ನಿನ್ನ ಮಲಗುವ ಕೋಣೆಯಲ್ಲಿ ಆಡುವ ಮಾತುಗಳನ್ನು ಸಹ ಅವನು ಅರಿತುಕೊಂಡು ಎಲ್ಲವನ್ನು ಇಸ್ರಾಯೇಲರ ಅರಸನಿಗೆ ತಿಳಿಸುತ್ತಾನೆ ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅವರು ಹೇಳ್ತಾರೆ, ಇಲ್ಲ, ನೀನು ತಿಳ್ಕೊಂಡಾಗೆ ಅಲ್ಲ, ಅಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ನೀನು ನಿನ್ನ ಕೋಣೆಯಲ್ಲಿ ಮಲ್ಕೊಂಡು ಏನು ಯೋಚನೆ ಮಾಡಿದ್ರು ಕೂಡ ಅದನ್ನು ಅವನು ಪ್ರತಿಯೊಂದು ಅವನಿಗೆ ಗೊತ್ತಾಗ್ತದೆ. ಇಸ್ರಾಯೇಲರ ಅರಸನಿಗೆ ಅವನು ತಿಳಿಸ್ತಾನೆ ಅಂತೇಳಿ ಈ ಆರಾಮ್ಯರಂದರೆ ಇಸ್ರಾಯೇಲರ ವಿರುದ್ಧವಾದಂಥ ಜನಗಳ ಸೇನಾಧಿಪತಿಗಳು, ಅಧಿಕಾರಿಗಳು ಅವರಿಗೆ ತಿಳಿಸ್ತಾರೆ. ಯಾರಿಗೆ? ಆರಾಮ್ಯರ ಅರಸನಿಗೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ದೇವರು ಯಾರನ್ನ ಆದುಕೊಳ್ತಾರೋ ಸೇವಕರನ್ನಾಗಿ ಅವರಿಗೆ ಎಲ್ಲ ಜ್ಞಾನವನ್ನು, ಇಂಥವ್ರು ಹೀಗೆ ಮಾಡ್ಬೋದು, ಹೀಗೆ ಹೇಳ್ಬೋದು, ಮುಂದೆ ಹೀಗೆ ಆಗ್ಬೋದು, ಇಂಥ ಕೆಲಸ ಹೀಗೆ ಆದರೆ ಹೀಗೆ, ಇಂಥವ್ರು ಹೀಗೆ ಆಗ್ತಾರೆ, ಅಂಥವ್ರ ಸವಾಸ ಮಾಡಬಾರ್ದು ಅಂತೇಳಿ ತಿಳಿಸುತ್ತಾನೆ. ಆಗಲ್ಲಿ ಕಾರ್ಯ ನೆರವೇರ್ತದೆ. ಆಗ ತಿಳ್ಕೊಳ್ಬೇಕು, ಇವರು ದೇವರಿಂದ ಆಯ್ಕೆಗೊಂಡಿದ್ದಾರೆ ಎಂಬುದಾಗಿ. ದೇವರನಾಮಕ್ಕೆ ಸ್ತೋತ್ರವಾಗಲಿ. 13ನೇ ವಚನ. ಅರಸನು ಇದನ್ನು ಕೇಳಿ ಅವನು ಎಲ್ಲಿರುತ್ತಾನೆಂದು ವಿಚಾರಿಸಿರಿ, ನಾನು ಅವನನ್ನು ಹಿಡಿಸುತ್ತೇನೆ ಎಂದು ಹೇಳಿದನು. ನೋಡಿ, ಆಗ ಅರಾಮ್ಯರ ಅರಸ ಏನು ಮಾಡ್ತಾನೆ, ಅವನು ಎಲ್ಲಿದ್ದಾನೆ ಅಂತ ನನಗೆ ಹೇಳಿ, ನಾನು ಅವನನ್ನು ಹಿಡಿಸಲೇಬೇಕು. ನೋಡಿ, ಅಲ್ಲಿ ಮತ್ತೆ ಅವನ ಎಲೀಷನನ್ನು ಏನು ಮಾಡ್ತಾರೆ, ಅಲ್ಲಿ ಕೊಲೆ ಮಾಡಲು ಪ್ರಯತ್ನ ಮಾಡ್ತಾರೆ. ಹಾಗೆ ಇವತ್ತು ದೇವರಿಂದ ಆದುಕೊಂಡವರನ್ನು ಏನು ಮಾಡ್ತಾರೆ, ವಿರೋಧಿಗಳು ನಾನಾ ಥರದ ಶಿಕ್ಷೆಗೆ ಅವರು ಗುರಿಪಡಿಸ್ತಾರೆ. ಹೊಡಿಬೋದು, ಬಡಿಬೋದು, ಕೊಲ್ಲಬಹುದು, ಏನೋ ಮಾಡ್ಬೋದು. ಹಿಂದೆ ಪ್ರವಾದಿ ಸಾಕ್ಷಿಗಳನ್ನು ಕೂಡ ಹಾಗೆ ಮಾಡಿದರು. ಈಗ ಒಬ್ಬೊಬ್ಬರನ್ನು ಅದೇ ಮಾಡ್ತಾರೆ. ನೋಡಿ, ಉದಾಹರಣೆಗೆ ಇವತ್ತು ತೆಲಂಗಾಣದಲ್ಲಿ ಏನಾಯಿತು, ಒಂದು ಸೇವಕರನ್ನ ಏನು ಮಾಡಿದ್ರು, ದೇವರನ್ನು ಅರಿತಂತ ಕ್ರಿಶ್ಚಿಯನ್ಗಳಂತ ಹೇಳೋರು ವಿರೋಧಿಗಳೊಂದಿಗೆ ತಿಳಿಸಿ ಕೊಲೆ ಮಾಡಿಸಿದರು. ಇದುವೇ ಇವತ್ತು ಒಂದೊಂದು ಕಡೆ ಕೂಡ ನಡೀತಾ ಇರೋದು. ಕಾರಣ, ಸತ್ಯವು ಯಾರಿಗೆ ಬೇಡ ಅಂಥವರನ್ನ ಈ ವಿರೋಧಿಗಳು ಸಹಿಸಲಾರದೆ ಅವರನ್ನ ಕೊಲೆ ಮಾಡಲು ಕೂಡ ಪ್ರಯತ್ನ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಆದರೂ ದೇವರ ಚಿತ್ತ ಏನಿದೆಯೋ ಅದರಂತೆ ನೆರವೇರಬೇಕು. ಒಂದು ವೇಳೆ ದೇವರ ಚಿತ್ತದಾಗಿ ಪೆಟ್ಟು ತಿನ್ನೋದಾಗಲಿ, ಜೈಲಿಗೆ ಹೋಗೋದಾಗಲಿ, ಕೈಕಾಲು ಮುಚ್ಚಿಕೊಳ್ಳೋದಾಗಲಿ, ರಕ್ತ ಸುರಿಸೋದಾಗಲಿ, ಸಾಯುವುದಾಗಲಿ ಆಗಬೇಕು ಅಂತಾದರೆ ಅದು ಬಹಳ ಒಂದು ದೊಡ್ಡ ಪ್ರೀತಿ. ನೇರವಾಗಿ ಅವರ ಆತ್ಮ ನ್ಯಾಯ ತೀರ್ಪಿನ ದಿವಸ ಏನಾಗ್ತದೆ,
ಪರಲೋಕಕ್ಕೆ ಹೋಗಲು ಶುದ್ಧವಾಗಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ವಿರೋಧಿಗಳು ಈ ಕೆಲಸವನ್ನ ಮಾಡುವವರಾಗಿದ್ದಾರೆ. ಪ್ರವಾದಿಯು ದೋತಾನಲ್ಲಿರುತ್ತಾನೆಂದು ತಿಳಿದುಕೊಂಡು ರಥ ಸಹಿತವಾದ ಮಹಾಸೈನ್ಯವನ್ನು ಅಲ್ಲಿಗೆ ಕಳುಹಿಸಿದನು. ನೋಡಿ, ಎಲೀಷನು ಎಲ್ಲಿದ್ದಾನೆ ಅಂತ ಗೊತ್ತಾಯಿತು. ಅಲ್ಲಿಗೆ ಸೈನಿಕಗಳನ್ನು ರಥೇಶ್ವರು ಅಂದರೆ ಎಷ್ಟೋ ರಥಗಳನ್ನ, ದೊಡ್ಡ ದೊಡ್ಡ ರಥಗಳನ್ನ ಅವನು ಕೊಲೆ ಮಾಡ್ಲಿಕ್ಕಾಗಿ ಈ ಅರಾಮ್ಯರ ಅರಸ ಅಲ್ಲಿಗೆ ಕಳುಹಿಸಿದ. ದೇವರ ನಾಮಕ್ಕೆ ಸ್ತೋತ್ರ. ಸೈನ್ಯದವರು ರಾತ್ರಿಯಲ್ಲಿ ಆ ಪಟ್ಟಣವನ್ನು ಸಮೀಪಿಸಿ ಅದಕ್ಕೆ ಮುತ್ತಿಗೆ ಹಾಕಿದರು. ಅರಾಮ್ಯರ ಸೈನ್ಯದವರು ಏನ್ ಮಾಡಿದ್ರು? ಮುತ್ತಿಗೆ ಹಾಕಿದ್ರು ಅವನು ಇರುವ ಸ್ಥಳಕ್ಕೆ, ಆ ಪಟ್ಟಣಕ್ಕೆ. ಮುಂದೆ ನೋಡೋಣ. ದೇವರ ಮನುಷ್ಯನ ಸೇವಕನು ಬೆಳಿಗ್ಗೆದ್ದು ಹೊರಗೆ ಹೋದಾಗ ರಥ ಸಹಿತವಾದ ಮಹಾಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗೊಬ್ಬ ದೇವರ ಸೇವಕನಲ್ಲಿ ಎದ್ದು ಬಂದು ಏನ್ ಮಾಡ್ತಾನೆ? ಎಲೀಷನಿಗೆ, ಅಯ್ಯೋ, ವಿರೋಧಿಗಳು ಬಂದು ನಮ್ಮ ಪಟ್ಟಣದವೆಲ್ಲ ಸುತ್ತ ಹಾಕಿದ್ದಾರೆ, ಏನ್ ಮಾಡೋಣ, ಏನು ಮಾಡೋಕ್ಕೂ ದಾರಿ ಇಲ್ಲಲ್ಲ ಅಂತ ಹೇಳ್ತಾ ಇದ್ದಾನೆ ಎಲೀಷನಿಗೆ. ಆಗ ಎಲೀಷನು 16ನೇ ವಚನ, ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿ ಇರುವುದಕ್ಕಿಂತಲೂ ನಮ್ಮ ಕಡೆಯಲ್ಲಿ ಇರುವವರು ಹೆಚ್ಚಾಗಿದ್ದಾರೆಂದು ಹೇಳಿ, ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತನ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡವು. ನೋಡಿ, ಸೇವಕನಿಗೆ ಎದುರಿ ಹೋದ, ಅವನಿಗೆ ಗೊತ್ತಿತ್ತಿಲ್ಲ. ಅಂದ್ರೆ ಎಲೀಷನ ಸೇವಕ ಪ್ರಾರ್ಥಿಸಿದ. ಎಲೀಷಾ ಸೇವಕ, ಅಯ್ಯೋ, ಏನ್ ಮಾಡೋಣ, ಶತ್ರುಗಳು ಬಂದಿದ್ದಾರೆ, ಮುತ್ತಿಗೆ ಹಾಕಿದ್ದಾರೆ ಅಂತ ಹೇಳುವಾಗ, ಹೆದರಬೇಡ, ಅವನ ಕಡೆಗಿಂತಲೂ ಜಾಸ್ತಿ ನಮ್ಮ ಕಡೆಯಲ್ಲಿ ಇರ್ತಾರೆ ಅಂತೇಳಿ ದೇವರೇ ಅಂತೇಳಿ ಪ್ರಾರ್ಥಿಸಿದ. ಈ ಸೇವಕನಿಗೆ ಧೈರ್ಯ ಕೊಡಪ್ಪ, ಅವರನ್ನು ಜಯಿಸುವಷ್ಟು ಸೈನ್ಯವನ್ನ ಕಳುಹಿಸು ಎಂಬುದಾಗಿ ಎಲೀಷನಲ್ಲಿ ಏನ್ ಮಾಡ್ದ? ಪ್ರಾರ್ಥಿಸಿದ. ಆವಾಗ ಏನಾಯ್ತು? ಅಗ್ನಿಮಯವಾದ ಅವರಲ್ಲಿದ್ದ ರಥೇಶ್ವಗಳು. ಆಗ ಎಲೀಷನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟು ಎಲೀಷನ ಸೇವಕನಿಗೆ ಕಂಡಿದ್ದು ಯಾವುದು? ಬೆಂಕಿ ಉರಿಯುವಂತ ರಥಗಳು, ಸೈನ್ಯಗಳು ಬಂದು ಆ ಬೆಟ್ಟದ ಮೇಲೆ ನಿಂತವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನ ಕಣ್ಣು ನೋಡುವಾಗ ಫುಲ್ ಭಯಂಕರವಾದ ಸೈನ್ಯ ಬಂದು ನಿಂತಿದೆ ಎಲೀಷನ ಸೇವಕನಿಗೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ಒಂದು ವೇಳೆ ದೇವರ ಸೇವಕರೊಂದಿಗೆ ಇರುವಂತವ್ರು ಹೆದರಿದ್ರು ಕೂಡ ಎಲೀಷನು ಪ್ರಾರ್ಥಿಸಿದ ಹಾಗೆ ನಾವು ಏನು ಮಾಡಬೇಕಂತ? ಕಷ್ಟಗಳ ಸಮಯದಲ್ಲಿ ಪ್ರಾರ್ಥಿಸಬೇಕು. ದೇವರು ಖಂಡಿತವಾಗಿ ದೂತರನ್ನ ಕಳಿಸೋರಾಗಿದ್ದಾರೆ ರಕ್ಷಣೆಗಾಗಿ. ಅದುವೇ ಕೀರ್ತನೆ 91, ರಕ್ಷಣೆಯ ವಾಗ್ದಾನ. ಇದೆಲ್ಲವೂ ಎಷ್ಟು ಆಗಲೇ ಹೇಳಿದಾಗೆ ನಾನು ಬಹಳ ಸಮಯ ಹಿಂದೆ ನನ್ನ ಸಾಕ್ಷಿಯಲ್ಲಿ ಕೂಡ ಹೇಳ್ತಾ ಇದ್ದೇನೆ. ದೇವರು ಯಾವ ರೀತಿ ನನಗೆ ದೂತರ ಮುಖಾಂತರ ರಕ್ಷಣೆ ಕೊಟ್ಟಿದ್ದಾರೆ ಅಂದ್ರೆ ಹಬ್ಬ ಹೇಳಕೋದ್ರೆ ಬಹಳ ಸಮಯ ಬೇಕಾಗ್ತದೆ. ಕಷ್ಟ, ಸಂಕಟ, ದುಃಖದಲ್ಲಿ ಯಾರ ಮುಖಾಂತರವೋ ಮಾತನಾಡಿದ್ರು, ವಾಣಿಯ ಮೂಲಕವೂ ಮಾತನಾಡಿದರು, ಮೇಲೆಯಿಂದ ಮಾತಾಡುವ ಶಬ್ದವು ಕೂಡ ಕೇಳಿಸಿತು, ಜ್ಞಾನದ ಮೂಲಕವೂ ಮಾತನಾಡಿದರು, ಕನಸಿನ ಮೂಲಕವೂ ಕೂಡ ಮಾತನಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದೆಲ್ಲ ನನ್ನ ಜೀವಿತದಲ್ಲಿ ಕೂಡ ಆದಷ್ಟು ಮಟ್ಟಿಗೆ ನೆರವೇರಿದ್ದು. ಆದ್ರಿಂದ ದೇವರಿಂದ ಆದುಕೊಂಡವರ ಮುಖಾಂತರ ಅಂತ ಶಿಷ್ಯರು ಅವರನ್ನು ಹಿಂಬಾಲಿಸಬೇಕು. ದೇವರು ಕಷ್ಟದ ಸಮಯದಲ್ಲಿ ಅಲ್ಲಿ ರಕ್ಷಣೆಯನ್ನ ಕೊಟ್ಟೇ ಕೊಡ್ತಾರೆ. ಅಗ್ನಿಮಯವಾದ ರಥಾಶ್ವಗಳ ಸೇವಕನಿಗೆ ಕಂಡವು. ಪ್ರಾರ್ಥಿಸಿದ ಆಗ ಖಂಡಿತವಾಗಿ ದೇವರ ದೂತರನ್ನ ಕಳಿಸುವವರಾಗಿದ್ದಾರೆ ಎಂಬುದಾಗಿ ಸಾಕ್ಷಿ. ಕೀರ್ತನೆ 91 ಪ್ರಕಾರ. 18ನೇ ವಚನ. ಶತ್ರುಗಳು ಸಮೀಪಕ್ಕೆ ಬಂದಾಗ ಎಲೀಷನು, ಸ್ವಾಮಿ, ಜನರನ್ನು ಕುರುಡರನ್ನಾಗಿ ಮಾಡು ಎಂದು ಯೆಹೋವನನ್ನು ಪ್ರಾರ್ಥಿಸಿದನು. ಆತನು ಅವರ ಮೊರೆಯನ್ನು ಲಾಲಿಸಿ ಅವರನ್ನು ಕುರುಡರನ್ನಾಗಿ ಮಾಡಿದನು. ನೋಡಿ, ಶತ್ರುಗಳು ಹತ್ರ ಬಂದರು, ಎಲೀಷನ ಪಟ್ಟಣಕ್ಕೆ ಮುಚ್ಚಿ ಹಾಕಿದ್ರು, ಎಲೀಷನ ಕೊಲ್ಲಬೇಕು, ಇಸ್ರಾಯೇಲರನ್ನು ಕೊಲ್ಲಬೇಕು. ಆಗ ಎಲೀಷ ಏನ್ ಮಾಡಿದಲ್ಲಿ ಪ್ರಾರ್ಥಿಸಿದ, ದೇವರೇ ಜನರ ಕಣ್ಣುಗಳನ್ನು ಕುರುಡರನ್ನಾಗಿ ಮಾಡಪ್ಪ ಅಂತೇಳಿ ದೇವರು ತಕ್ಷಣ ಆ ವಿರೋಧಿಗಳ ಕಣ್ಣನ್ನು ಕುರುಡರನ್ನಾಗಿ ಮಾಡಿದರು. ಇದಕ್ಕೂ ಒಂದು ಸಾಕ್ಷಿ ಕೊಡ್ತೇನೆ. ನಾನು ಹಿಂದೆ ಕೂಡ ಕೊಟ್ಟಿದ್ದೇನೆ. ಒಂದ್ಸಲ ಬಹಳ ವಿರೋಧ ನಡೆದಾಗ ಒಂದು ವಿರೋಧಿಗಳಿಗೆ ಒಬ್ಬ ಮಹಾದೊಡ್ಡ ಒಂದು ಐಶ್ವರ್ಯವಂತ ಅವನಿಗೆ ಗಣ್ಣು ಕೊಟ್ಟು, ಅಂದ್ರೆ ಕೋವಿಯನ್ನು ಕೊಟ್ಟು ಅವನನ್ನು ಪುರುಷೋತ್ತಮನನ್ನು ಗುಂಡು ಹೊಡೆದು ಬಾಪ ಅಂತೇಳಿ ಹೇಳಿ ಕಳಿಸಿದ. ಅವನು ಬಂದು ಅಲ್ಲಿ ಕೋವಿಯನ್ನು ಇಟ್ಟು ನಮ್ಮ ಮನೆ ಬಾಗಿಲಲ್ಲಿ ಬಂದು ತಾಯಿಯನ್ನು ಕರೆದ. ಆ ಸಮಯದಲ್ಲಿ ನಾನು ಮನೆಯಲ್ಲಿ ಇರಲಿಲ್ಲ, ಬೇರೆ ಕಡೆ ಹೋಗಿದ್ದೆ. ಆಮೇಲೆ ಇಲ್ಲ ಅಂತ ಹೇಳುವಾಗ ಅಲ್ಲಿಂದ ಕೋವಿ ತಗೊಂಡವನು ಸುಮ್ಮನೆ ಹೋದ. ಬರೀ 5 ನಿಮಿಷ ಕೂಡ ಆಗ್ಲಿಲ್ಲ. ನಾನು ಮನೆಗೆ ಬರುವಾಗ ತಾಯಿ ಹೇಳ್ತಾರೆ, ನೋಡಪ್ಪ ಬರಬೇಡ, ಈಗ ಅವನಲ್ಲಿ ಕೋವಿ ತಗೊಂಡ್ಬಂದು ಅಲ್ಲಿ ಇಟ್ಟು ಅಡಗಿಸಿಟ್ಟು ನಿನ್ನನ್ನು ಕರೆದ. ಇಲ್ಲ ಅಂತ ಹೇಳ್ದೆ ನಾನು, ನೀನು ಇಲ್ಲಿ ಇರಬೇಡ, ಎಲ್ಲಾರು ಹೋಗಿ ನೀನು ಬದುಕಿಕೋ, ದಯವಿಟ್ಟು ಮನೆ ಬಿಟ್ಟು ಹೋಗ್ಬಿಡು ಅಂತ ಹೇಳಿದ್ರು. ಆದ್ರೆ ನನ್ನ ಸಹೋದರ ಸಹೋದರಿಯರೇ, ಅವನು ಅದೇ ದಾರಿಲಿ
ಹೋಗಿದ್ದಾನೆ ವಾಪಸ್ ಕೋವಿ ತಗೊಂಡು ಗಣ್ಣು ತಗೊಂಡು, ಅದೇ ದಾರಿಯಲ್ಲಿ ನಾನು ಬಂದಿದ್ದೇನೆ. ಆದರೆ ಅವನು ಎಲ್ಲಿ ಹೋದ ನಾನು ಅವನಿಗೆ ಕಾಣಲಿಲ್ಲ, ಅವನು ನನಗೆ ಕಾಣಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಆ ಸಮಯದಲ್ಲಿ ನನ್ನ ಎದೆಗೆ ನನ್ನ ಶರೀರಕ್ಕೆ ಗುಂಡು ಹೊಡೆದನ್ನು ಕೊಲೆ ಮಾಡಬೇಕಾಗಿತ್ತು, ಅವನನ್ನು ಕುರುಡನನ್ನಾಗಿ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರ. ಆಮೇಲೆ ಅವರಿಗೆ ಬರುವಂತಹ ಕಷ್ಟ, ಸಂಕಟ, ದುಃಖಗಳು ಅನೇಕ. ಯಾರು ಕೊಲೆ ಮಾಡಲು ಕಣ್ಣು ಕೊಟ್ಟು ಕೋವಿ ಕೊಟ್ಟು ಕಳಿಸಿದ್ರೋ ಅಲ್ಲಿ ಅವರಿಗೆ ಮದುವೆ ಆಗಿ ಬಹಳ ಐಶ್ವರ್ಯವಂತರಾದರೂ ಕೂಡ ಸಂತಾನ ಫಲ ಇರಲಿಲ್ಲ. ಈಗ 31 ವರ್ಷದ ಹಿಂದಿನವರೆಗೆ. ಆಮೇಲೆ ಏನಾಗಿದೆ ಅಂತ ಗೊತ್ತಿಲ್ಲ. ಆ ಕೋವಿ ತಗೊಂಡು ಬಂದವನ ಗುಂಡು ಹೊಡೆಯಲು, ಕೋವಿ ಅಂದರೆ ಗಣ್ಣು ತಗೊಂಡು ಬಂದವನ ಪರಿಸ್ಥಿತಿ ಅದು ಗತಿಗೆ ಇಳಿದು ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಲ್ಲಿ ಕಷ್ಟ ಕಾಲದಲ್ಲಿ ದೇವರು ಏನ್ ಮಾಡ್ತಾರೆ, ದೇವರು ಆರಿಸಿಕೊಂಡವರನ್ನ ಅಲ್ಲಿ ರಕ್ಷಣೆ ಕೊಡ್ತಾರೆ. ಅಂದ್ರೆ ದೇವರ ಮೇಲೆ ಸರಿಯಾದ ನಮಗೆ ಭಯ ಭಕ್ತಿ ಇರಬೇಕು ಅಂತ ಇದರ ಅರ್ಥವಾಗಿದೆ. ಹಲ್ಲೆಲೂಯಾ. ಅನೇಕ ಸಲ ಕೂಡ ಏನಾಗಿದೆ, ಇದನ್ನು ಕೂಡ ಹಿಂದೆ ಸಾಕ್ಷಿಯಲ್ಲಿ ಹೇಳಿದ್ದೇನೆ, ಕಾಡು ಪ್ರಾಣಿಗಳಿಂದಲೂ ನನ್ನನ್ನು ದೇವರು ತಪ್ಪಿಸಿ ಕಾಪಾಡಿದ್ದಾರೆ. ಅನೇಕ ಸಲ ವಾಹನದ ಅಪಾಯದಿಂದಲೂ ತಪ್ಪಿಸಿ ಕಾಪಾಡಿದ್ದಾರೆ. ನಾನಾ ರೀತಿಯಲ್ಲಿ ಸತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ 31 ವರ್ಷ ಆಗಬೇಕಾಗಿತ್ತು. ಇವತ್ತು ಈ ಮಟ್ಟಕ್ಕೆ ನನ್ನನ್ನು ನಿಲ್ಲಿಸಿದ್ದಾರೆ. ಅಪಘಾತದಲ್ಲಿಯೂ, ಪ್ರಾಣಿಗಳಿಂದಲೂ, ಮನುಷ್ಯರಿಂದಲೂ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಂಡವರಿಗೆ ಕೀರ್ತನೆ 91 ಪ್ರಕಾರ ಅಲ್ಲಿ ದೇವರು ರಕ್ಷಣೆ ಕೊಡುವವರಾಗಿದ್ದಾರೆ ಎಂಬುದಕ್ಕೆ ಇದುವೇ ಸಾಕ್ಷಿಯಾಗಿದೆ. 19ನೇ ವಚನ. ಆಗ ಎಲೀಷನು ಅವರಿಗೆ, ನೀವು ಹೋಗಬೇಕೆಂದಿದ್ದ ಪಟ್ಟಣವು ದಾರಿಯು ಇದಲ್ಲ, ನನ್ನ ಜೊತೆಯಲ್ಲಿ ಬನ್ನಿರಿ, ನೀವು ಹುಡುಕುತ್ತಿರುವ ಮನುಷ್ಯನ ಬಳಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಅವರನ್ನು ಸಮಾರ್ಯಕ್ಕೆ ಕರೆದುಕೊಂಡು ಹೋದನು. ನೋಡಿ, ಆ ಎಲೀಷನೇ ಅಲ್ಲಿ ಬಂದ ವೈರಿಗಳ ಕಣ್ಣುಗಳೆಲ್ಲ ಎಲೀಷನ ಪ್ರಾರ್ಥನೆಗೆ ದೇವರು ಕುರುಡನ್ನಾಗಿ ಮಾಡಿದ್ರು. ಕಡೆಗೆ ಎಲೀಷನೇ ಅವರಿಗೆ ಮಾತಾಡಿ, ಯಾರು ನೀವು, ಎಲ್ಲಿಂದ ಬಂದವರು, ಏನು? ಉದಾಹರಣೆಗೆ ಇವತ್ತು ಯಾರಾದ್ರೊಂದು ಕುರುಡು ಸಿಕ್ಕಿದ್ರೆ ದಾರಿ ದಾಟಿಸ್ಬೇಕು, ಒಂದು ಕಡೆ ಕರ್ಕೊಂಡು ಹೋಗ್ಬೇಕು ಅಂತಾರೆ, ಕೈ ಹಿಡಿದು ಕರ್ಕೊಂಡು ಹೋಗ್ತಾರಲ್ವೋ, ಅದೇ ರೀತಿ ಕರ್ಕೊಂಡು ಹೋಗಿ ನೀವು ಯಾರನ್ನ ಹುಡುಕ್ತಾ ಇದ್ದೀರಿ? ನಾವು ಎಲೀಷನ ಹುಡುಕ್ತಾ ಇದ್ದೇವೆ ಅಂತ ಅವ್ರಿಗೆ ಕಣ್ಣು ಕಾಣೋದಿಲ್ಲ. ಇದೇ ಎಲೀಷ ಕೇಳ್ತಾರೆ, ಎಲೀಷನಿಗೆ ಅವ್ರು ಹೇಳ್ತಾ ಇದ್ದಾರೆ, ಬನ್ನಿ, ಅವನು ಇಲ್ಲಿಲ್ಲ, ಇಂಥ ಒಂದು ಊರಲ್ಲಿದ್ದಾನೆ, ಕರ್ಕೊಂಡು ಹೋಗಿ ಅವರನ್ನ ಅಲ್ಲಿಂದ ಸಮಾರ್ಯದ ಊರಿಗೆ, ಅಂದರೆ ಸಮಾಜದವರ ಊರಿಗೆ, ಅಲ್ಲಿಗೆ ಎಲೀಷನೇ ಅವರನ್ನ ಕರೆದುಕೊಂಡು ಹೋದ. ನೋಡಿ, ದೇವರು ಅವರನ್ನು ಕುರುಡರನ್ನಾಗಿ ಮಾಡಿ ಅವರು ಯಾರಿಗೆ ತೊಂದರೆ ಮಾಡಬೇಕೋ, ಯಾರನ್ನು ಕೊಲ್ಲಬೇಕೋ ಅವರ ಮುಖಾಂತರ ರಕ್ಷಣೆ, ಅವರನ್ನು ಬದುಕಿಸಲು ದೇವರು ಅಲ್ಲಿ ಪ್ರಯತ್ನ ಪಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರು ಮಾಡುವಂತ ಕಾರ್ಯ ಇದುವೇ. ಒಂದು ವೇಳೆ ಅವರ ಬಂದಾಗ, ವೈರಿಗಳು ಬಂದಾಗ, ನಾವು ಪ್ರಾರ್ಥಿಸಿದಾಗ ಅಲ್ಲಿ ದೇವರೊಂದು ಕಾರ್ಯವನ್ನ ಮಾಡ್ತಾರೆ, ಅವರಿಗೆ ಸೋಲನ್ನ ಉಂಟು ಮಾಡ್ತಾರೆ. ಅದಕ್ಕೆ ಹೇಳೋದು, ದೇವರು ಆರಿಸಿಕೊಂಡವರು ಸರಿಯಾಗಿ ಭಯ ಭಕ್ತಿಯಲ್ಲಿ ಇರಬೇಕು, ಇಂಥ ಸೇವಕರುಗಳನ್ನೇ ಹಿಂಬಾಲಿಸಬೇಕು ಅಂತ ಹೇಳುವಂತ ಅರ್ಥ. 20. ಅವರು ಸಮಾರ್ಯದೊಳಗೆ ಬಂದಾಗ ಎಲೀಷನು, ಇವರು ನೋಡುವಂತೆ ಇವರ ಕಣ್ಣುಗಳನ್ನು ತೆರೆ ಎಂದು ಯೆಹೋವನು ಬೇಡಿಕೊಂಡದ್ದರಿಂದ ಆತನವರ ಕಣ್ಣುಗಳನ್ನು ತೆರೆದನು. ಆಗ ಅವರಿಗೆ ನಾವು ಸಮಾರ್ಯದಲ್ಲಿದ್ದೇವೆಂದು ತಿಳಿದು ಬಂತು. ನೋಡಿ, ಅಲ್ಲಿ ತಗೊಂಡೋಗಿ ಬಿಟ್ಟಾಗ ಏನ್ ಮಾಡ್ದ ಎಲೀಷ? ಶಾಪ ಹಾಕ್ಲಿಲ್ಲ, ಅವರಿಗೆ ಬೈಲಿಲ್ಲ, ಏನು ಮಾಡ್ಲಿಲ್ಲ. ದೇವರೇ ಇವರ ಕಣ್ಣನ್ನು ಕುರುಡರನ್ನಾಗಿ ಮಾಡುವಂತ ಮಾತ್ರ ಹೇಳಿದ್ದು, ಕುರುಡರನ್ನಾಗಿ ಮಾಡಿದ. ದೇವರು ಎಲೀಷನ ಮುಖಾಂತರವನ್ನು ಬೇರೆ ಊರಿಗೆ ಕಳಿಸುವಾಗೆ ಹೋದ್ರು. ಅಲ್ಲಿ ಹೋಗಿ ಎಲೀಷ ಪ್ರಾರ್ಥಿಸ್ತಾನೆ, ದೇವರೇ ಇವರ ಕಣ್ಣುಗಳನ್ನು ಆಗ ತೆರೆದ್ರು. ಆಗ ಅಯ್ಯೋ, ನಾವು ಎಲ್ಲಿದ್ದೇವೆ, ನಾವು ಇಲ್ಲಿದ್ದೇವೆ ಅಲ್ಲಪ್ಪ ಅಂತೇಳಿ ಆಗ ಅವರಿಗೆ ಅರ್ಥವಾಯಿತು. ದೇವರು ಅವರನ್ನ ಹಾದಿ ತಪ್ಪಿಸಿದರು. ಆಗಲಿ ಎಲೀಷ ಬೈಲಿಲ್ಲ, ಶಾಪ ಹಾಕಲಿಲ್ಲ, ಏನು ಮಾಡಲಿಲ್ಲ. ಅದಕ್ಕೆ ನಾವು ನಮ್ಮ ವಿರೋಧಿಗಳಿಗೆ ಕೂಡ ಅವ್ರು ತೊಂದರೆ ಮಾಡ್ತಾ ಇದ್ದಾರೆ, ಏನೇ ಬಂದರೂ ಕೂಡ ನಾವು ಅವರಿಗಾಗಿ ಪ್ರಾರ್ಥಿಸಬೇಕು. ನೋಡಪ್ಪ, ನಮಗೆ ರಕ್ಷಣೆ ಕೊಡು, ಅವರನ್ನು ಕ್ಷಮಿಸು ನೀನು ಎಂಬುದಾಗಿ ಎಲೀಷನ ಹಾಗೆ ನಾವು ಅಲ್ಲಿ ದೇವರಲ್ಲಿ ಪ್ರಾರ್ಥಿಸುವವರಾಗಬೇಕು, ಬೈಯುವರಾಗಬಾರ್ದು, ಶಾಪ ಹಾಕಲು ಆಗಬಾರದು. ಅದಕ್ಕೆ ಮತ್ತಾಯ 5ನೇ ಅಧ್ಯಾಯ 44ನೇ ವಚನದಲ್ಲಿ ಯೇಸುಸ್ವಾಮಿ ಕೂಡ ಹೊಸ ಒಡಂಬಡಿಕೆಯಲ್ಲಿ ಹೇಳಿದ್ದು, ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ. ಅಪೊಸ್ತಲನಾದ ಪೌಲನ ಮುಖಾಂತರ ಅದನ್ನು ಹೇಳಿದ್ದು, ಮೈಯಿಗೆ ಮೈ ತೀರಿಸಬೇಡಿ, ಮೈ ತೀರಿಸುವುದು ನನ್ನ ಕೆಲಸವಾಗಿದೆ, ಒಟ್ಟಿನಲ್ಲಿ ನೀವು ಪ್ರಾರ್ಥಿಸಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ದೇವರಿಂದ ಆದುಕೊಂಡವರಿಗೆ ರಕ್ಷಣೆಯನ್ನ ವಿರೋಧಿಗಳಿಂದ ಕೊಡುತ್ತಾರೆ ಎಂಬುದಾಗಿ ಇದುವೇ ಅರ್ಥವಾಗಿದೆ. 21. ಇಸ್ರೇಲರ ಅರಸನು ಅವರನ್ನು ಕಂಡು ಎಲೀಷನಿಗೆ, ಅಪ್ಪ, ನಾನು ಇವರನ್ನು ಸಂಹರಿಸಲು ಕೇಳಲು ಅವನು ಬೇಡ ಅಂತ ಹೇಳ್ತಾನೆ. ಇಸ್ರೇಲರ ಅರಸನು ಏನ್ ಮಾಡ್ತಾರೆ, ಅವರನ್ನ ಕಂಡು, ಅಮೋರಿಯವರನ್ನ ಕಂಡು ಎಲೀಷನ ಹತ್ರ, ಎಲೀಷನೇ, ನಾನು ಇವರನ್ನು ಏನ್ ಮಾಡಲು ಕೊಲ್ಲಬೇಕೋ ಅಂತಂದ್ರೆ ಏನ್ ಮಾಡ್ದ? ಅಲ್ಲಿ ಇರೋದು ಫುಲ್ ಅವರ ಕಡೆಯವರೇ, ಇಸ್ರೇಲರ ಅರಸನೇ,
ಇವ್ರಿಗೆ ಏನು ಮಾಡೋಕ್ಕೂ ಆಗೋದಿಲ್ಲ. ಆಗ ವಿರೋಧಿಗಳನ್ನು ಕೊಲ್ಲಬೇಕೋ ಅಂತ ಎಲೀಷನನ್ನು ಕೇಳಿದಾಗ ಎಲೀಷ ಹೇಳ್ತಾನೆ, ಬೇಡಪ್ಪ, ಕೊಲ್ಲಬೇಡ, ಶಾಂತಿಯಲ್ಲಿ ಇರು ಅಂತ. ನೋಡಿ, ಎಲ್ಲಿ ಕೂಡ ಎಲೀಷ ಏನು ಮಾಡ್ತಾನೆ, ವಿರೋಧಿಗಳನ್ನ ಕೊಲ್ಲೆ ಮಾಡಲು ಬಂದ ಪಟ್ಟಣಕ್ಕೆ ಮುತ್ತಿಗೆ ಹಾಕಲು ಬಂದಂಥವ್ರನ್ನ ದೇವರು ಎಲೀಷನ ಕೈಗೆ ಕೊಟ್ಟಾಗ, ಸಮರಕ್ಕೆ ಕಳಿಸಿ ಇಸ್ರಾಯೇಲ್ ಅರಸನ ಕಳಿಸಿದಾಗ ಅಲ್ಲಿ ಕೂಡ ಬೇಡ ಅಂತ ಹೇಳಿ ಕ್ಷಮಿಸ್ತಾನೆ. ಹಾಗೆ ಇವತ್ತು ನಮಗೆ ತಪ್ಪು ಮಾಡಿದವರಿಗೆ ಶಿಕ್ಷೆಗಳು ಬಂದಾಗ ನಮ್ಮ ಮುಖಾಂತರ ಅವರಿಗೆ ರಕ್ಷಣೆ ಕೊಡಲು ದೇವರ ಅವಕಾಶವನ್ನು ಕೊಡ್ತಾರೆ. ಆಗ ನಾವು ಮೈಗೆ ಮೈ ತೀರಿಸಬಾರ್ದು, ಅವರಿಗಾಗಿ ನಾವು ಪ್ರಾರ್ಥಿಸಬೇಕು, ನಾವು ಶಾಂತಿ ಸಮಾಧಾನದಲ್ಲಿ ಹೋಗಬೇಕು. ಆಗ ಮೈ ತೀರಿಸುವವನು ದೇವರಾಗಿದ್ದಾನೆ. ಅದಕ್ಕೆ ಮೈಗೆ ಮೈ ನೀವು ತೀರಿಸಬೇಡಿ, ಅದು ನನ್ನ ಕೆಲಸವಾಗಿದೆ ಅಂತ ದೇವರು ಹೇಳಿದ್ದು. ನೀವು ಇದಕ್ಕೆ ದೇವರು ಹೇಳಿದ ಮಾತು. ಹಾಗಿದ್ದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದೀರಿ. ಹಾಗೂ ನಾನು ಕೂಡ ಮತ್ತು ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡಿದಕ್ಕಾಗಿ ಸ್ತೋತ್ರ. ಈ ವಾಕ್ಯದಂತೆ ನಡೆಯಲು, ಇದನ್ನು ಸರಿಯಾಗಿ ತಿಳಿದುಕೊಳ್ಳಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ನನ್ನ ಸಹೋದರ ಸಹೋದರಿಗೆ ಅನುಗ್ರಹಿಸಿರಿ ಸ್ವಾಮಿ. ಅವರ ಮಕ್ಕಳಿಗೂ ನಿಮ್ಮ ಒಂದು ಕಾರ್ಯವನ್ನು ತಿಳಿಸಿ ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರೆಲ್ಲರನ್ನ ಆಶೀರ್ವದಿಸಿ ವಿಶೇಷವಾದ ಜ್ಞಾನವನ್ನು ಕೊಡಿರಿ ಸ್ವಾಮಿ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ಕೆಲಸ ಕಾರ್ಯಗಳು ಹೋದಲ್ಲಿಯೂ ಬಂದಲ್ಲಿಯೂ ಎಲ್ಲ ರೀತಿಯಲ್ಲೂ ಹೇರಳವಾಗಿ ಆಶೀರ್ವದಿಸಲಿ.